ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತಾ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಆದಿಕಾಂಡ 41ನೇ ಅಧ್ಯಾಯ 40ನೇ ವಾಕ್ಯ. ನೀನೇ ನನ್ನ ಮನೆಯ ಅಧಿಕಾರಿಯಾಗಿರಬೇಕು, ನಿನ್ನ ಮಾತಿನ ಪ್ರಕಾರ ನನ್ನ ಜನರೆಲ್ಲರೂ ಆಳಲ್ಪಡಲಿ, ಸಿಂಹಾಸನದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದನು. Genesis chapter 41 word 40. I will put you in charge of my country and all my people will obey your orders. Your authority will be second only to me. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ವಾಕ್ಯಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ಸರ್ವಶಕ್ತನಂತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ವಾಕ್ಯಭಾಗ, ನೀನೇ ನನ್ನ ಮನೆಯ ಅಧಿಕಾರಿಯಾಗಿರಬೇಕು. ಯಾರು ಹೇಳ್ತಿದ್ದಾರೆ ಅಂತ ಇಂದಿನ ವಾಕ್ಯ ನೋಡೋಣ. ಫರೋಹನು ಯೋಸೇಫನಿಗೆ, ದೇವರು ನಿನಗೆ ಇವುಗಳನ್ನೆಲ್ಲ ತೋರಿಸಿದ ಮೇಲೆ ನಿನ್ನ ಹಾಗೆ ವಿವೇಕಿಯೂ ಬುದ್ಧಿವಂತನೂ ಯಾರೂ ಇಲ್ಲ. ನೀನೇ ನನ್ನ ಮನೆಯ ಅಧಿಕಾರಿಯಾಗಿರಬೇಕು, ನಿನ್ನ ಮಾತಿನ ಪ್ರಕಾರ ನನ್ನ ಜನರೆಲ್ಲರೂ ಆಳಲ್ಪಡಲಿ, ಸಿಂಹಾಸನದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದನು. ದೇವರಿಗೆ ಸ್ತೋತ್ರ. ಹಾಗೆ ಹೇಳಿ ಅವನು ಮುಂದೆ ಇನ್ನೂ ಸ್ವಲ್ಪ ಮಾತನಾಡ್ತಾ ಇದ್ದಾನೆ. ಇದಲ್ಲದೆ ಫರೋಹನು ಯೋಸೇಫನಿಗೆ, ನೋಡು, ನಾನು ನಿನ್ನನ್ನು ಈಜಿಪ್ಟ್ ದೇಶದ ಮೇಲೆಲ್ಲ ನೇಮಿಸಿದ್ದೇನೆ ಎಂದನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯಭಾಗದ ಸನ್ನಿವೇಶ ತಿಳ್ಕೊಂಡಿದ್ದೀವಿ. ಆದರೆ ವಾಕ್ಯಭಾಗದ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ತಿಳ್ಕೊಳ್ಳದೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ವಾಕ್ಯಭಾಗದ ಹಿಂದಿನ ಘಟನೆಗಳ ಪರಿಚಯ ಆಗಲೇಬೇಕು. ಪರಿಚಯ ಆಗಬೇಕು ಅಂದರೆ ಏನು ಅಂತಂದರೆ, ಈಗ ಯೋಸೇಫನು ಯಾರಾಗಿದ್ದಾನೆ, ಫರೋಹನು ಯಾರಾಗಿದ್ದಾರೆ ಅನ್ನೋದು ಮುಖ್ಯ. ಫರೋಹನು ಅಂತ ಗೊತ್ತಾದಾಗಲೇ ಗೊತ್ತಾಯಿತು ಅವನೊಬ್ಬ ಅನ್ಯನಾಗಿದ್ದಾನೆ. ಯೋಸೇಫನು ಅಂತ ನಮಗೆ ಇಬ್ರಿಯನೇ ಆಗಿದ್ದಾನೆ. ಓಕೆ, ಫರೋಹನಿಗೂ ಯೋಸೇಫನಿಗೂ ಪರಿಚಯ ಹೆಂಗಾಯಿತು? ಫರೋಹನು ಈಜಿಪ್ಟ್ ದೇಶದ ಅರಸನು. ಈಜಿಪ್ಟ್ ದೇಶ ಆ ಕಾಲದಲ್ಲಿ ಬಹಳ ವೈಭವದ ದೇಶ ಆಗಿತ್ತು ಇಡೀ ಜಗತ್ತಿನಲ್ಲೇ. ಯೋಸೇಫನು ಯಾರಾಗಿದ್ದಾನೆ ತಿಳ್ಕೊಳ್ಳೋಣ ಹಿಂದಿನ ವಾಕ್ಯದಿಂದ ಸ್ವಲ್ಪ. ಯೋಸೇಫನು ಇಬ್ರಿಯನಾಗಿದ್ದ. ಅವನು 37ನೇ ಅಧ್ಯಾಯದಲ್ಲಿ ವಾಕ್ಯಭಾಗ ಸಣ್ಣದಾಗಿ ತಿಳ್ಕೊಂಡು ಪರಿಚಯನ. ಯೋಸೇಫನನ್ನು ಅವನ ಸ್ವಂತ ಅಣ್ಣಂದಿರೆ ಇಬ್ರಿಯ ದೇಶದಿಂದ ಮಾರ್ತಾರೆ. ಯಾರಿಗೆ ಮಾರ್ತಾರೆ ಅಂದರೆ ಇಸ್ಮಾಯಿಲರಿಗೆ ಮಾರ್ತಾರೆ. ಇಸ್ಮಾಯಿಲರಿಗೆ ಮಾರಿದಾಗ ಇಸ್ಮಾಯಿಲರು ಅವ್ರನ್ನ ಇಟ್ಕೊಳ್ಳೋಕ್ಕಾಗಲಿಲ್ಲ. ಅವನ್ನ ತಗೊಂಡೋಗಿ ಪೋತಿಫರನ ಮನೆಗೆ ಮಾರ್ತಾರೆ. ಯಾಕೆಂದರೆ ಅವನು ಫರೋಹನ ಮನೆಯ ಮುಖ್ಯ ಒಬ್ಬ ಅಧಿಕಾರಿಯಾಗಿರ್ತಾನೆ. ಅವನ ಮನೆಗೆ ಮಾರಿದಾಗ ಪೋತಿಫರನು ಸಹ ಯೋಸೇಫನಲ್ಲಿದ್ದಂತಹ ಜ್ಞಾನ, ನಂಬಿಗಸ್ತಿಕೆ, ತಿಳುವಳಿಕೆಯನ್ನು ನೋಡಿ ಅವನ್ನ ನನ್ನ ಮನೆಗೆ ಎಲ್ಲದರ ಮೇಲೆ ನೀನು ಅಧಿಕಾರಿಯಾಗಿರು ಅಂತ ಹೇಳ್ತಾನೆ. ಸೊ ಎಲ್ಲದರ ಮೇಲೆ ಅಧಿಕಾರಿಯಾಗಿರ್ಬೇಕಾದ್ರೆ ಯೋಸೇಫನ ಮೇಲೆ ಪೋತಿಫರನ ಹೆಂಡತಿ ತಪ್ಪು ಅಪಪ್ರಚಾರವನ್ನು ಹೊರಿಸಿ ಯೋಸೇಫನ ಸೆರೆಮನೆಗೆ ಹಾಕ್ತಾಳೆ. ಸೊ ಯೋಸೇಫನು ಅಲ್ಲಿಂದ ಸೆರೆಮನೆಗೆ ಹೋಗಬೇಕಾಗುತ್ತೆ. ಸೆರೆಮನೆಗಳಲ್ಲಿ ಹಲವು ವರ್ಷಗಳ ಕಾಲ ಇರ್ತಾನೆ. ಸೊ ಆ ಸನ್ನಿವೇಶದಲ್ಲಿ ಅರಸನ ಮುಖ್ಯ ಪಾನದಾಯಕ ಮತ್ತು ರೊಟ್ಟಿಗಾರರು ತಪ್ಪು ಮಾಡಿ ಅಪರಾಧ ನಿಮಿತ್ತವಾಗಿ ಅವರು ಸೆರೆಮನೆಗೆ ಹೋಗ್ತಾರೆ. ಆ ಸೆರೆಮನೆಯಲ್ಲಿ ಯೋಸೇಫನಿಗೆ ಪರಿಚಯ ಆಗುತ್ತೆ. ಅವರು ಯೋಸೇಫನ ಮಧ್ಯೆ ಪರಿಚಯ ಆಗುತ್ತೆ. ಆದರೆ ಅವ್ರಿಗೆ ಬಿಡುಗಡೆ ಸಮಯ ಬಂದಂಥ ಸನ್ನಿವೇಶದಲ್ಲಿ ಒಂದು ಕನಸು ಬರುತ್ತೆ. ಆ ಕನಸಿಗೆ ಅರ್ಥ ಗೊತ್ತಿಲ್ಲದೆ ಅವ್ರು ತುಂಬ ಕಂಗಾಲಾಗಿರ್ತಾರೆ. ಸೊ ಆದರೆ ಆ ಸನ್ನಿವೇಶದಲ್ಲಿ ಯೋಸೇಫನನ್ನು ಅಲ್ಲೂ ನೋಡಿದಂತಹ ಸೆರೆಮನೆ ಅಧಿಕಾರಿಗಳು, ಅವನ ಜ್ಞಾನವನ್ನು, ತಿಳುವಳಿಕೆಯನ್ನು, ನಂಬಿಗಸ್ತಿಕೆಯನ್ನು ನೋಡಿದಂತಹ ಸೆರೆಮನೆ ಅಧಿಕಾರಿಗಳು, ಸೆರೆಮನೆಯ ಎಲ್ಲ ಕೈದಿಗಳ ಮೇಲೆ ನಿನ್ನನ್ನು ನಾಯಕನಾಗಿ ನೇಮಿಸಿದ್ವಿ, ನೀನೇ ನೋಡ್ಕೋಬೇಕು ಅಂತ. ಸೊ ಯೋಸೇಫನೇ ಎಲ್ಲರನ್ನ ನೋಡ್ಕೋತಾ ಇರ್ತಾನೆ. ಆ ಸನ್ನಿವೇಶದಲ್ಲೇ ಅರಸನ ಮುಖ್ಯ ಪಾನದಾಯಕರು ಮತ್ತು ರೊಟ್ಟಿಗಾರರಿಗೆ ಬಿಡುಗಡೆ ಸಮಯ ಬಂದಾಗ ಒಂದು ಕನಸು ಬರುತ್ತೆ. ಆ ಕನಸಿನಲ್ಲಿ ಅರ್ಥ ಗೊತ್ತಿರಲಿಲ್ಲ. ಅವ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ಯೋಸೇಫನಿಗೆ ಕೇಳ್ತಾರೆ. ಯೋಸೇಫನು ನಾನು ಹೇಳ್ತೀನಿ ನಿಮ್ಗೆ ಅರ್ಥನ ಅಂತ ಹೇಳ್ಕೊಟ್ಟಾಗ ಅದೇ ದಿನದಲ್ಲಿ ಅವ್ರಿಗೆ ಹಾಗೆ ಆ ದರ್ಶನವಾದಾಗಲೇ ಸಮಯಗಳಲ್ಲೇ ಅವ್ರಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗುವ ಸನ್ನಿವೇಶದಲ್ಲಿ ಕನಸಿನ ಅರ್ಥದ ಪ್ರಕಾರವಾಗಿ ಮುಖ್ಯ ರೊಟ್ಟಿಗಾರನಿಗೆ ಮರಣದಂಡನೆಯನ್ನು ಅರಸನು ವಿಧಿಸ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಪಾನದಾಯಕನಿಗೆ ಬಿಡುಗಡೆ ಉಂಟಾಗಿ ತಿರುಗಿ ಕೆಲಸ ಸಿಗುತ್ತೆ. ಆದರೆ ಯೋಸೇಫನು, ನೀವು ಹೊರಗಡೆ ಹೋದಾಗ ನನ್ನ ಸ್ವಲ್ಪ ನೆನೆಸ್ಕೊಳ್ಳಿ ಅಂತ ಹೇಳ್ತಾನೆ. ಪಾಪ ಅವ್ರು ನೆನೆಸ್ಕೊಳ್ಳಿರಲ್ಲ. ಎಷ್ಟೋ ಕೆಲವು ವರ್ಷಗಳಾದಮೇಲೆ ಅರಸನಿಗೆ ಒಂದು ಕನಸು ಆಗುತ್ತೆ. ಆ ಕನಸಿನಲ್ಲಿ ಈಜಿಪ್ಟಿನ ಯಾವ ಮಂತ್ರಿವಾದಿಗಳು ಸಹ, ಯಾವ ವಿದ್ಯೆಯನ್ನು ಕಲಿತವರು ಸಹ ಅರ್ಥನ ಹೇಳೋಕ್ಕಾಗಲ್ಲ. ಅರಸನು ಬಹಳ ಭಯಭ್ರಾಂತನಾಗಿರ್ತಾನೆ. ಕಾರಣ
ಕನಸಿನ ಅರ್ಥ ಮೇಲ್ನೋಟಕ್ಕೆ ಬಹಳ ಈಸಿಯಾಗಿದೆ. ಕನಸಿನ ಅರ್ಥ ಮೇಲ್ನೋಟಕ್ಕೆ ಬಹಳ ಈಸಿಯಾಗಿದ್ದರು, ಏನೂ ಅಲ್ಲದಿದ್ರೂ, ಆದರೆ ಅದು ದೇವರಿಂದ ಬಂದದ್ರಿಂದ ಅದನ್ನು ಹಾಗೆ ಇಟ್ಕೊಳ್ಳೋಕ್ಕೆ ಅರಸನ ಕೈಲಿ ಆಗಲಿಲ್ಲ. ಬಹಳವಾಗಿ ಅವನು ನಾಟ್ಕೋತೋ ವಿಷಯ. ಈ ಕನಸಿನಲ್ಲಿ ಏನೋ ಅರ್ಥ ಇದೆ ಅಂತ ತಿಳ್ಕೊಬೇಕು ಅಂತ. ಆದರೆ ಕನಸಿನ ಅರ್ಥವನ್ನು ತಿಳಿಸೋರು ಯಾರೂ ಇದ್ದಾಗ, ಅರಸನ ಇನ್ನೂ ಸಹ ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ಇದ್ದಾಗ, ಆಗ ಮುಖ್ಯ ಪಾನದಾಯಕನ ಬಂದು ಹೇಳ್ತಾನೆ, ಅಲ್ಲಿ ನಮ್ಮ ಸೆರೆಮನೆಯಲ್ಲಿ ಇಬ್ರಿ ದೇಶದ ಒಬ್ಬ ಯೌವನಸ್ಥನಿದ್ದಾನೆ, ಅವನೇ ಕನಸಿನ ಅರ್ಥಗಳನ್ನ ಹೇಳ್ತಾನೆ, ನಮಗೂ ಸಹ ಅವನೇ ಕನಸಿನ ಅರ್ಥವನ್ನು ಹೇಳ್ದ ಅಂತ ಹೇಳಿದಾಗ, ಅರಸನ ಅವನ್ನ ಕರೀರಿ ಅಂತ ಹೇಳಿದಾಗ ಕರೆಸ್ತಾರೆ. ಕರೆಸ್ಬಿಟ್ಟಾಗ ಮುಖ್ಯ ಪಾನದಾಯಕನ ಹೇಳ್ತಾ ಇದ್ದಾನೆ, ಈಗ ಅರಸನಿಗೆ ಉಂಟಾಗಿರ್ತಕ್ಕಂಥ ಕನಸಿಗೆ ನೀನು ಅರ್ಥವನ್ನು ಹೇಳಬೇಕು ಅಂತ ಹೇಳಿದಾಗ, ಸರಿ ನಾನೆಲ್ಲ ಅರ್ಥ ಹೇಳ್ತಕ್ಕಂಥದ್ದು ನನ್ನ ದೇವರು ಹೇಳ್ತಾರೆ ಅಂತ ಹೇಳಿ ಯೋಸೇಫನು ಬಂದು ಅವನು ಸಿದ್ಧನಾಗಿ ಶುದ್ಧನಾಗಿ ಅರಸನ ಬಳಿಗೆ ಹೋಗಿ ನಿಂತ್ಕೋತಾನೆ. ಅರಸನ ಕನಸನ್ನು ಹೇಳ್ತಾನೆ, ಕನಸಿನ ಅರ್ಥವನ್ನು ಯೋಸೇಫನು ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಯೋಸೇಫನು ಹೇಳಿದಾಗ ಈ ವಾಕ್ಯ ಭಾಗದ ಸನ್ನಿವೇಶ ನೋಡ್ತಕ್ಕಂಥದ್ದು ನಾವು. ಯೋಸೇಫನು ಕನಸಿನ ಅರ್ಥವನ್ನು ಹೇಳಿದಾಗ ಅರಸನು ಹೇಳ್ತಾನೆ, ಇಷ್ಟೆಲ್ಲ ಜ್ಞಾನ ತಿಳುವಳಿಕೆ ವಿವೇಕ ನಿನ್ನ ಸಂಗಡ ನಿನಗಿರಬೇಕಾದ್ರೆ, ದೇವರು ನಿನ್ನ ಸಂಗಡ ಇಷ್ಟೆಲ್ಲ ಮಾತನಾಡಬೇಕಾದ್ರೆ, ಇದೆಲ್ಲ ನೀನು ತಿಳ್ಕೊಂಡಿರೋರು ಅಂತಂದರೆ ನಿನ್ನ ಸಂಗಡ ದೇವರು ಇರೋದ್ರಿಂದ ನೀನೇ ನನ್ನ ದೇಶದಲ್ಲಿ ನಾಯಕನಾಗಿರೋ, ಎಲ್ಲದರ ಮೇಲೆ ನೀನು ಆಳ್ವಿಕೆ ಮಾಡು. ದೇವರಿಗೆ ಸ್ತೋತ್ರ. ಆದರೆ ಸೆರೆಮನೆಗೆ ಹಾಕಿದಾಗ 38-39ನೇ ಅಧ್ಯಾಯದಲ್ಲಿ ವಾಕ್ಯ ಭಾಗ ತಿರುಗಿ ನಮಗೆ ಹೇಳುತ್ತೆ. ಏಕೆಂದರೆ ಯೋಸೇಫನ ಜ್ಞಾನ ತಿಳುವಳಿಕೆ ವಿವೇಕವನ್ನು ನೋಡಿದಂತಹ ಅಲ್ಲಿ ನಾಯಕರುಗಳು ಅಧಿಕಾರಿಗಳು ಏನು ಮಾಡ್ತಾರೆ, ನೀನೇ ಎಲ್ಲರ ಮೇಲೆ ನಾಯಕನಾಗಿರು. ಅದನ್ನು ಸಹ ಯೋಸೇಫನ್ ನಿರ್ವಹಿಸ್ತಾ ಇರ್ತಾನೆ. ಬಟ್ ಹೊರಗಡೆ ಬಂದಾಗ ಏನಾಗುತ್ತೆ, ಅರಸನ ಮುಂದೆ ಸಹ ಯೋಸೇಫನು ಆತನು ಒಳ್ಳೆಯ ಜ್ಞಾನಿ ಆಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ, ವಿವೇಕಿಯಾಗಿದ್ದಾನೆ ಅಂತ ತಿಳಿಸ್ತಾರೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗಗಳು ಹೇಳುತ್ತೆ 38ನೇ ಅಧ್ಯಾಯದಿಂದ, ಸೆರೆಮನೆಯಲ್ಲೂ ಸಹ ಯೆಹೋವನು ಯೋಸೇಫನ ಸಂಗಡ ಇದ್ದನು. ಪದೇ ರಿಪೀಟ್ ಆಗಿರ್ತಕ್ಕಂಥ ವಾಕ್ಯ ಭಾಗ. ಸೆರೆಮನೆಯಲ್ಲೂ ಸಹ ಯೆಹೋವನು ಯೋಸೇಫನ ಸಂಗಡ ಇದ್ದನು. ದೇವರಿಗೆ ಸ್ತೋತ್ರ. ಕಾರಣ ಪ್ರೀತಿ ದೇವ್ರ ಮಕ್ಕಳೇ, ಯೋಸೇಫನು ಪರಿಶುದ್ಧನಾಗಿ ಜೀವಿಸ್ತಿದ್ದನು. ಯೋಸೇಫನು ಒಳ್ಳೆಯ ಭಕ್ತನಾಗಿದ್ದನು. ಯೋಸೇಫನು ದೇವರಿಗೆ ಭಯಪಡುವ ಆತನಾಗಿದ್ದನು. ಯೋಸೇಫನು ದೇವರ ನಂಬಿಕೆ ಇಟ್ಟಿದ್ದವನಾಗಿದ್ದನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೋಸೇಫನನ್ನು ಮಾರಿದ ಉದ್ದೇಶ ಏನು? ಅಣ್ಣಂದರು ಭಾಳಷ್ಟು ಪಾಪ ಕಾರ್ಯಗಳನ್ನ, ಕೆಟ್ಟ ಕಾರ್ಯಗಳು ಮಾಡ್ತಾಯಿದ್ರು. ಅದರ ಯೋಸೇಫನು ಹೋಗಿ ತಂದೆಗೆ ಹೇಳ್ತಾ ಇದ್ದ, ತಂದೆ ಅವ್ರನಿಗೆ ದಂಡಿಸ್ತಾಯಿದ್ರು. ಆ ಕಾರಣವನ್ನು ಸಹಿಸ್ಕೊಳ್ಳೋಕ್ಕಾಗಲಾರ್ದೇ ಯೋಸೇಫನವರು ಅನ್ಯ ದೇಶಕ್ಕೆ ಮಾರಿದ್ರು. ಅಲ್ಲೂ ಸಹ ಯೋಸೇಫನು ಅವನ ಅಪರಾಧ ಹೊರಿಸಿ ಸೆರೆಮನೆಗೆ ಹೋದ. ಆದರೆ ದೇವರು ಮಾತ್ರ ನ್ಯಾಯ ತೀರ್ಪು ಮಾಡದೆ ಬಿಡಲಿಲ್ಲ. ಪ್ರೀತಿ ದೇವ್ರ ಮಕ್ಕಳೇ, ಯೋಸೇಫನು ಯಾರಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ಯೋಸೇಫನು ಯಾರಾಗಿದ್ದಾನೆ? ನೀತಿವಂತನಾಗಿದ್ದಾನೆ. ಯೋಸೇಫನು ಯಾರಾಗಿದ್ದಾನೆ? ಭಕ್ತಿವಂತನಾಗಿದ್ದಾನೆ. ಈಗ ಯೆಹೋವನು ಅವನ ಸಂಗಡ ಇದ್ದಾನಂತ ವಾಕ್ಯ ಹೇಳುತ್ತೆ ಅಂದರೆ ಹೌದು. ಎಲ್ಲಿ ಪರಿಶುದ್ಧತೆ ಇದೆಯೋ, ಎಲ್ಲಿ ಭಕ್ತಿ ಇದೆಯೋ, ಎಲ್ಲಿ ನೀತಿ ಇದೆಯೋ ಅಲ್ಲಿ ದೇವರು ಇದ್ದೇ ಇರ್ತಾರೆ. ಯೋಸೇಫನ ಸಂಗಡ ಇದ್ದು ನಿರಂತರವಾಗಿ ನಡೆಸಿದ್ರು. ಕಾಲವು ಸಮೀಪಿಸಿದಾಗ ಯೋಸೇಫನನ್ನು ಘನಪಡಿಸಿದ್ರು. ಯಾವ ರೀತಿ ಘನಪಡಿಸಿದ್ರು ಅಂದರೆ ದೇವರು ನೇಮಿಸಬೇಕಾದಂತಹ ಅರ್ಹತೆಗಳನ್ನೇ ಕೊಟ್ಟು, ಸ್ಥಾನವನ್ನೇ ಕೊಟ್ಟು ಘನಪಡಿಸಿದ್ರು. ಆಮೇನ್. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಯಾವುದೇ ಸನ್ನಿವೇಶದಲ್ಲಿ ಎಲ್ಲೇ ಇದ್ದರೂ ಸಹ, ಯಾವುದೇ ಪರಿಸ್ಥಿತಿ ಇದ್ದರೂ ಸಹ, ನೀವು ಕಾಣದ ದೇಶದಲ್ಲಿದ್ದರೂ ಸಹ, ಪರಿಚಯ ಇಲ್ಲದವರಿದ್ದರೂ ಸಹ, ಇರೋ ಸ್ಥಳದಲ್ಲಿದ್ದರೂ ಸಹ, ದೇವರಿಗೆ ನೀವು ನಂಬಿಗಸ್ತರಾಗಿ, ಪರಿಶುದ್ಧರಾಗಿ, ಭಕ್ತಿವಂತರಾಗಿ, ನೀತಿವಂತರಾಗಿ ಜೀವಿಸೋದಾದರೆ ದೇವರೇ ನಿಮ್ಮ ಸಂಗಡ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ತಕ್ಕ ಕಾಲದಲ್ಲಿ ನಿಮ್ಮನ್ನು ಘನಪಡಿಸ್ತಾರೆ. ಆಮೇನ್. ಹಾಗಾಗಿ ನಂಬಿಗಸ್ತರಾಗಿ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ, ವಾಕ್ಯದ ಪ್ರಕಾರವಾಗಿ ಜೀವಿಸಿದ್ರೆ ಸಾಕು. ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳ ದೇವರೇ ನಮ್ಮ ಜೀವಿತಗಳಲ್ಲಿ ಮಾಡುವವರಾಗಿರ್ತಾರೆ. ಆಮೇನ್. ಹಾಗಾಗಿ ನಂಬಿಗಸ್ತರಾಗಿ, ವಾಕ್ಯಕ್ಕೆ ವಿಧೇಯರಾಗಿ, ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡಿಕೊಳ್ಳ್ರಿ. ದೇವರಿಗೆ ಸ್ತೋತ್ರ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿಯ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಪರಿಚಯನೇ ಇಲ್ಲದೇ ಇರತಕ್ಕಂಥ ದೇಶದಲ್ಲಿ ಯೋಸೇಫನು ಒಂದು ದೇಶದ ಪ್ರಧಾನಮಂತ್ರಿ ಆಗುವಂತೆ ನೀವು ಮಾಡಿದಂತಹ ಕಾರ್ಯವನ್ನು ನೋಡ್ತಾ ಇದ್ದೀವಿ. ಆದರೆ ಹಿಂದೆ ಯೋಸೇಫನ ಜೀವಿತ ನಿಮಗೆ ಮೆಚ್ಚುಗೆ ಆಗಿತ್ತು. ಯೋಸೇಫನು ಪರಿಶುದ್ಧನಾಗಿ ಜೀವಿಸ್ತಾ, ಯೋಸೇಫನು ಭಕ್ತಿವಂತನಾಗಿ ಜೀವಿಸ್ತಾ, ಯೋಸೇಫನು ನೀತಿವಂತನಾಗಿ ಜೀವಿಸ್ತಾ,
ಅದರ ನಿಮಿತ್ತವಾಗಿ ನೀವು ಅವನ ಸಂಗಡ ಇದ್ದು ತಕ್ಕ ಕಾಲದಲ್ಲಿ ನೀವು ಅವನ್ನ ಘನಪಡಿಸ್ತೀರಿ. ಸ್ವಾಮಿ, ನಿನ್ನ ಜನರು ನಂಬಿಗಸ್ತರಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ವಾಕ್ಯದ ಆಶೀರ್ವಾದವನ್ನು ಸ್ವಂತ ಮಾಡಿಕೊಳ್ಳಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್ ದಿ ಬೆಸ್ಟ್.